ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಅವರ ಒಂದು ಅಕೌಂಟ್ ಹ್ಯಾಕ್ ಆಗಿದೆಯಂತೆ. ಈ ಅಕೌಂಟ್ ಹ್ಯಾಕ್ ಆಗಿರುವ ವಿಚಾರವನ್ನ ಸ್ವತಃ ಶೋಭಾ ಕರಂದ್ಲಾಜೆ ಅವರೇ ಖಚಿತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಅಕೌಂಟ್? ಇದು ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಸಂಸತ್ ಭವನದ SBI ಶಾಖೆಯ ಸ್ಯಾಲರಿ ಅಕೌಂಟ್ ಹ್ಯಾಕ್ ಆಗಿದೆಯಂತೆ. ಸಂಸದರ ವೇತನ ಭತ್ಯೆ ಜಮಾ ಆಗ್ತಾ ಇದ್ದಂತ ಉಳಿತಾಯ ಖಾತೆ ಇದು, ಅಂದ್ರೆ SB ಅಕೌಂಟ್. ಸ್ಯಾಲರಿ ಅಕೌಂಟ್ಗೆ ಕನ್ನ ಹಾಕಿ 20 ಲಕ್ಷ ರೂಪಾಯಿ ಕಳವು ಮಾಡಿದ್ದಾರೆ ಎನ್ನುವಂತ ಒಂದು ಸಂದೇಹ ಮೂಡ್ತಾ ಇದೆ. ದೆಹಲಿಯ ಸಂಸತ್ ಭವನದ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರನ್ನ ಕೂಡ ನೀಡಿದ್ದಾರೆ. ದೂರು ದಾಖಲಿಸಿದ್ದಾರೆ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಅನ್ನೋದು ಗೊತ್ತಾಗ್ತಾ ಇದೆ. ಬ್ಯಾಂಕ್ ಅಕೌಂಟೇ ಹ್ಯಾಕ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಏನಾಗಿರ್ಬೋದು ಹಾಗಾದ್ರೆ? ಯಾಕಂದ್ರೆ ಜನಸಾಮಾನ್ಯರ ಅಕೌಂಟ್ಗಳು ಈ ತರದ್ ಹ್ಯಾಕ್ ಆಗುವಂಥದ್ದು ಬಹಳ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗೋದನ್ನ ನೋಡ್ತಾ ಇರ್ತೀವಿ. ಅದರಲ್ಲೂ ಡೆಬಿಟ್ ಕಾರ್ಡ್ಗಳನ್ನ ಕೆಲವೊಂದಷ್ಟು ಕಡೆ ಸ್ವೈಪ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದೊಮ್ಮೆ ಮಾಹಿತಿಯನ್ನ ಕದ್ದು ಹಣವನ್ನ ವಿತ್ಡ್ರಾ ಮಾಡ್ತಾರೆ ಅನ್ನೋದೆಲ್ಲ ಕೇಳ್ಪಡ್ತಾ ಇರ್ತೀವಿ ನಾವು. ಬಹಳಷ್ಟು ಈ ತರದ್ ಆಗ್ತಾ ಇರುತ್ತೆ. ಈಗ ಇದಕ್ಕೆ ಸಂಸದರ ಬ್ಯಾಂಕ್ ಅಕೌಂಟ್ ಕೂಡ ಹೊರತಾಗಿಲ್ಲ. ಶೋಭಾ ಕರಂದ್ಲಾಜೆ ಅವರ SBI ಅಕೌಂಟ್ ಸ್ಯಾಲರಿ ಅಕೌಂಟ್ ಅಂತೆ, ಅದಕ್ಕೆ ಕನ್ನ ಹಾಕಿ 20 ಲಕ್ಷ ರೂಪಾಯಿ ಕಳವು ಮಾಡಿದ್ದಾರೆ ಅನ್ನೋದು ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಬಹುಶಃ ಅದನ್ನ ಅವರು ಎಷ್ಟು ಅಮೌಂಟ್ ಕಳವಾಗಿದೆ ಏನು ಎತ್ತ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಒಪ್ಕೊಳ್ಳೋಷ್ಟು ಸಂದರ್ಭದಲ್ಲೂ. ಬಟ್ ಬಹುಶಃ ಕಂಪ್ಲೇಂಟ್ ದಾಖಲು ಮಾಡುವಂತ ಸಂದರ್ಭದಲ್ಲಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ. ಹರೀಶ್, ಏನ್ ಕತೆ? ಕಂಪ್ಲೇಂಟ್ ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಹರೀಶ್? ಹೌದು ಅಮೃತ್ ಪ್ರಸಾದ್, ಶೋಭಾ ಕರಂದ್ಲಾಜೆ ಸಂಸದೆ ಶೋಭಾ ಕರಂದ್ಲಾಜೆ ಅವರ ವೇತನ ಭತ್ಯೆ ಅಕೌಂಟ್ ಏನಿತ್ತು ಅದನ್ನ ಹ್ಯಾಕ್ ಮಾಡಿರುವಂತಹ ಘಟನೆ ನಡೆದಿದೆ. ಇದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು ಇವತ್ತು, ಅಂದ್ರೆ ನಿನ್ನೆ ಈ ಒಂದು ಘಟನೆ ನಡೆದಿದೆ. ಇದ್ರ ಬಗ್ಗೆ ಒಂದು ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಈ ಹಣ ಕಟ್ಟಾಗಿರುತ್ತೆ ಅನ್ನುವಂಥದ್ದು ಶೋಭಾ ಕರಂದ್ಲಾಜೆ ಅವರ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಆದ ತಕ್ಷಣ ನಾನು ಹಣವನ್ನೇ ಬಿಡಿಸ್ಕೊಂಡಿಲ್ಲ, ಹೇಗೆ ಕಟ್ಟಾಗುತ್ತೆ ಅನ್ನುವಂಥದ್ದನ್ನ ಕೇಳಿದ್ರು. ಮತ್ತೆ ತಮ್ಮ PA ಗಳಿಗೆ ಎಲ್ರಿಗೂ ಕೂಡ ಕಾಲ್ ಮಾಡಿ ಕೇಳಿದ್ರು, ನೀವೇನಾದ್ರೂ ಹಣ ಬಿಡಿಸಿದ್ದೀರಾ ಅನ್ನುವಂಥದ್ದು. ಯಾರು ಕೂಡ ಇಲ್ಲ ಅನ್ನುವಂತಹ ಮಾಹಿತಿ ಶೋಭಾ ಕರಂದ್ಲಾಜೆ ಅವರಿಗೆ ಬಂದಿದೆ. ನಂತರ ಅವರು ತಕ್ಷಣವೇ ಪಾರ್ಲಿಮೆಂಟ್ ಸ್ಟ್ರೀಟ್ ನಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಎಷ್ಟು ಹಣ ಎದುರಿಸಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಒಂದು ಮೂಲಗಳ ಮಾಹಿತಿ ಪ್ರಕಾರ 20 ಲಕ್ಷ ಹಣವನ್ನ ಕದೀಮರು ಎಗರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಶೋಭಾ ಕರಂದ್ಲಾಜೆ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ನಿರಾಕರಣೆಯನ್ನ ಮಾಡ್ತಿದ್ದಾರೆ. ಒಂದು ಈಗ ಸದ್ಯಕ್ಕೆ ಶೋಭಾ ಕರಂದ್ಲಾಜೆ ಅವರು ಪಾರ್ಲಿಮೆಂಟ್ ನಲ್ಲಿದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ಸಂಸತ್ನಲ್ಲಿ ಫೈನಾನ್ಷಿಯಲ್ ಬಿಲ್ ಈಗ ಪಾಸ್ ಆಗ್ತಾ ಇದೆ, ಹಾಗಾಗಿ ಅವರಲ್ಲಿ ಭಾಗಿಯಾಗಿದ್ದಾರೆ. ಅವರು ಪಾರ್ಲಿಮೆಂಟ್ ನಿಂದ ಹೊರಗೆ ಬಂದ ನಂತರ ಅಷ್ಟೇ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಸಿಗುತ್ತೆ. ಈಗ ಸದ್ಯಕ್ಕೆ ಸಿಗ್ತಾ ಇರತಕ್ಕಂತ ಮಾಹಿತಿ ಅವರ ಸ್ಯಾಲರಿ ಅಕೌಂಟ್ ನಲ್ಲಿ ಏನು ಹಣ ಇತ್ತು ಅದನ್ನ ಎಗರಿಸಿದ್ದಾರೆ, ಸಂಪೂರ್ಣವಾಗಿ ಎಗರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಈಗ ಅವರಿಗೆ ತಿಂಗಳಿಗೆ ಕನಿಷ್ಠ ಅಂತಂದ್ರು ಅವರ ಸ್ಯಾಲರಿ ಮತ್ತೆ ಇತರೆ ಖರ್ಚುಗಳು, ಆಫೀಸ್ ಖರ್ಚು ಮತ್ತೆ ಕ್ಷೇತ್ರಕ್ಕೆ ತಿರುಗಾಡ್ಲಿಕ್ಕೆ ಬೇಕಾದಂತಹ ಖರ್ಚು ಎಲ್ಲವೂ ಸೇರಿ ಒಟ್ಟು 2,20,000 ರೂಪಾಯಿ ಅವರಿಗೆ ತಿಂಗಳಿಗೆ ಅವರ ಅಕೌಂಟ್ಗೆ ಹಣ ಬಂದು ಬೀಳುತ್ತೆ. ಈ ಹಣವನ್ನ ಅವರು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಂಡಿದ್ರೋ ಅಥವಾ ಇಲ್ವೋ, ಆ ಸಂಪೂರ್ಣ ಹಣವನ್ನ ಅವರು ಕದೀಮ್ರು ಎಗರಿಸಿದ್ದಾರೋ ಅನ್ನುವಂತ ಸ್ಪಷ್ಟ ಮಾಹಿತಿ ಇಲ್ಲ. ಅಂದ್ರೆ ಕಳೆದ 5 ವರ್ಷಗಳಲ್ಲಿ ಈ ಹಣವನ್ನ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಂಡಿದ್ರು. ಅಂದ್ರೆ ಕೆಲವೊಂದಿಷ್ಟು ಸಂಸದರು ಹಣವನ್ನ ಯೂಸ್ ಮಾಡ್ಕೊಂಡಿರಲ್ಲ, ಅಕೌಂಟ್ ನಲ್ಲಿ ಇರ್ಲಿ ಅನ್ನುವಂಥದ್ದನ್ನ ಅವರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಹಣವನ್ನ ಅವರು ತಿಂಗಳು ಉಪಯೋಗಿಸ್ತಿದ್ರೋ ಇಲ್ವೋ, ಹಾಗೆ ಇಟ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಮತ್ತೆ ಹಣ ಇಂತಿಷ್ಟೇ ಹೋಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ 20 ಲಕ್ಷ ಹಣ ಹೋಗಿದೆ ಅನ್ನುವಂತ ಒಂದು ಮೂಲಗಳು ತಿಳಿಸಿದೆ. ಅದನ್ನ ಶೋಭಾ ಕರಂದ್ಲಾಜೆ ಅವರೇ ಸ್ಪಷ್ಟಪಡಿಸಬೇಕು. ಆದ್ರೆ ಇದುವರೆಗೆ ದೂರವಾಣಿ ಮೂಲಕ ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಕರೆಗಳನ್ನು ಸ್ವೀಕರಿಸ್ತಿಲ್ಲ, ಮತ್ತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಸುದ್ದಿಯನ್ನ ಕೂಡ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಕೇಳಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಅನುಮಾನ ಇದೆ, ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಹಣ ಹೋಗಿದ್ಯಾ ಅನ್ನುವಂಥದ್ದು. ಈಗೆಲ್ಲವೂ ಕೂಡ ಶೋಭಾ ಕರಂದ್ಲಾಜೆ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ಬೇಕಾಗತ್ತೆ. ಎಷ್ಟು ಹಣ ಇತ್ತು, ಎಲ್ಲಿ ಹೋಗಿದೆ ಅನ್ನುವಂಥದ್ರ ಬಗ್ಗೆ ಅವರೇ ಒಂದು ಸ್ಪಷ್ಟನೆಯನ್ನ ಕೊಡ್ಬೇಕಾಗತ್ತೆ. ಥ್ಯಾಂಕ್ ಯು ಹರೀಶ್.